ಮದ್ದೂರು ಸರ್ ಮದ್ದು ಎಸ್ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ ಅಂತ ಹೇಳಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಈಗಾಗಲೇ ಯಾವೆಲ್ಲ ಕಾರ್ಯಗಳನ್ನು ಮಾಡಬೇಕು ಆ ಕಾರ್ಯಗಳನ್ನು ಈಗ ನೆರವೇರಿಸಲಾಗ್ತಾ ಇದೆ. ಎಂ ಕೃಷ್ಣ ಅವರು ನಮ್ಮನ್ನು ಬಿಟ್ಟು ಅಗಲಿರೋದು, ಅಂತಿಮ ವಿಧಿವಿಧಾನ ಎಲ್ಲವೂ ಕೂಡ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆಯೂ ಕೂಡ ನೆರವೇರುತ್ತೆ. ಸ್ವಾಮೀಜಿಗಳು ಆಗಮಿಸಿದ್ದಾರೆ, ಹಿರಿಯ ರಾಜಕಾರಣಿಗಳು ಬಂದಿದ್ದಾರೆ, ಕಿರಿಯ ರಾಜಕಾರಣಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ, ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಎಲ್ಲರೂ ಮಾತನಾಡ್ತಾ ಇರಬೇಕಾದ್ರೆ ಸಹಜವಾಗಿ ರಾಜಕಾರಣಿಗಳನ್ನು ಕೆಲವರು ಹೊಗಳೋದಿಲ್ಲ. ಆದರೆ ಎಂ ಕೃಷ್ಣ ಅವರನ್ನು ಎಲ್ಲ ಪಕ್ಷದ ರಾಜಕಾರಣಿಗಳು ಹೊಗಳ್ತಾ ಇರೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಬೆಂಗಳೂರು ಇಷ್ಟು ಮುಂದುವರಿಯೋದಕ್ಕೆ ಪ್ರಮುಖ ಕಾರಣನೇ ಎಂ ಕೃಷ್ಣ ಅವರು ಅನ್ನೋ ನಿಟ್ಟಿನಲ್ಲಿ ಅವರ ಸಾಧನೆಗಳು ಮಾತನಾಡ್ತವೆ ಇವತ್ತಿಗೂ ಕೂಡ. ಜೊತೆಗೆ ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಏರ್ಪೋರ್ಟ್, ಈಗ ಇರುವಂಥ ದೇವನಹಳ್ಳಿಯಲ್ಲಿರುವಂಥ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಏನಿದೆಯಲ್ಲ ಅದು ಶುರುವಾಗಿದ್ದು ಕೂಡ ಎಂ ಕೃಷ್ಣ ಅವರ ಅವಧಿಯಲ್ಲಿನೇ. ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನೇನೆಲ್ಲ ಬದಲಾವಣೆ ತರಬಲ್ಲದು ಅನ್ನೋದನ್ನು ಗುರುತಿಸಿದವರೇ ಎಂ ಕೃಷ್ಣ ಅವರು. ಹಾಗಾಗಿನೇ ಬೆಂಗಳೂರನ್ನು ಕಟ್ಟಿದ್ದು, ಸ್ಥಾಪನೆ ಮಾಡಿದ್ದು ಕೆಂಪೇಗೌಡರಾದರೂ ಕೂಡ ಬೆಂಗಳೂರಲ್ಲಿ ಏನೇನೆಲ್ಲ ಮಾಡಬಹುದು, ನಾವು ಬೆಂಗಳೂರಿನ ಜನರಿಗಾಗಿ ಏನೇನೆಲ್ಲ ಮಾಡಬಹುದು ಅನ್ನೋದನ್ನು ಗುರುತಿಸಿದ್ದೇ ಎಂ ಕೃಷ್ಣ ಅವರು. ಅದು ಕೂಡ ಅವರು CM ಆಗಿದ್ದಂಥ ಟೈಮ್ನಲ್ಲಿ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಸಿಕ್ಕಾಪಟ್ಟೆ ಇತ್ತು ಮೊದಲೆಲ್ಲ. ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕಬೇಕು ಅಂತ ಹೋದಾಗ ಒಂದು ಹಂತದ ಪರಿಹಾರ ಕೊಟ್ಟಿರುವುದು ಮೆಟ್ರೋ. ನಿಮಗೆಲ್ಲ ಗೊತ್ತೇ ಇದೆ ಮೆಟ್ರೋ ಇಲ್ಲದಿದ್ದರೆ ಏನಾಗ್ತಿತ್ತು ಪರಿಸ್ಥಿತಿ ಅಂತ ಹೇಳಿ. ದಶಕಗಳಿಂದ ಫೈಲುಗಳಲ್ಲೇ ಹೊರಳಾಡ್ತಾ ಇದ್ದಂಥ ನಮ್ಮ ಮೆಟ್ರೋಗೆ ಅಧಿಕೃತವಾಗಿ ಓಂಕಾರ ಹಾಕಿದ ಖ್ಯಾತಿ ಎಂ ಕೃಷ್ಣ ಅವರದ್ದು. ಇಲ್ಲ, ಮೆಟ್ರೋ ಬೇಕೇ ಬೇಕು, ಬೆಂಗಳೂರು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ, ಆಗ ಈ ಟ್ರಾಫಿಕನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗಿ ಮೆಟ್ರೋ ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಆ ಫೈಲುಗಳಿಗೆ, ಅಂದರೆ ದಶಕಗಳಿಂದ ಫೈಲುಗಳಲ್ಲೇ ಹೊಳಾಡ್ತಾ ಇತ್ತು ನಮ್ಮ ಮೆಟ್ರೋ, ಹಾಗಾಗಿ ಆ ಮೆಟ್ರೋಗೆ ಅಧಿಕೃತವಾಗಿ ಓಂಕಾರವನ್ನು ಹಾಕಿದ್ರು ಎಂ ಕೃಷ್ಣ ಅವರು. ಅದರ ಫಲವನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಇದ್ದೇ ಇದೆ, ಆದರೆ ಅದು ಕಂಟ್ರೋಲ್ಗೆ ಬಂದಿದೆ ಅನ್ನೋದಕ್ಕೆ ಕಾರಣ ಮೆಟ್ರೋ. ಆ ಮೆಟ್ರೋ ತಂದಿದ್ದು ಅಥವಾ ಆ ಮೆಟ್ರೋಗೆ ಓಂಕಾರ ಹಾಕಿದ್ದು ಎಂ ಕೃಷ್ಣ ಅವರು. ಇದು ಒಂದು ಹೆಮ್ಮೆಯ ವಿಚಾರ. ಜೊತೆಗೆ ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಕೂಡ ಬೇಕಾಗಿತ್ತು. ಈಗಿರುವಂಥ ದೇವನಹಳ್ಳಿಯಲ್ಲಿರುವಂಥ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಶುರುವಾಗಿದ್ದು ಕೂಡ ಎಂ ಕೃಷ್ಣ ಅವರ ಕಾಲದಲ್ಲಿನೇ. ಒಂದು ಕಡೆ ನಿಮಗೆ ನೇರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಬಹಳಷ್ಟು ಜನ ಬಂದು. ಕೃಷ್ಣ ಅವರ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಸಾಕಷ್ಟು ಜನ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಘಟಾನುಘಟಿ ರಾಜಕೀಯ ನಾಯಕರು, ವಿವಿಧ ಕ್ಷೇತ್ರಗಳ ಗಣ್ಯರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಇನ್ನು ಅವರ ಸಾಧನೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿನಲ್ಲಾದರೆ ಅದು ಏನೆಲ್ಲ ಬದಲಾವಣೆ ತರಬಲ್ಲದು ಅನ್ನೋದನ್ನು ಗುರುತಿಸಿದವರೇ ಎಂ ಕೃಷ್ಣ ಅವರು. ಅದಾದ ನಂತರ ಅಕ್ಷರ ದಾಸೋಹ, ಅನ್ನ ದಾಸೋಹ ವಿಚಾರ. ಬಡ ಮಕ್ಕಳು ಶಾಲೆಯಿಂದ ದೂರ ಸರಿತಾ ಇದ್ದಾರೆ, ಇದಕ್ಕೊಂದು ಪರಿಹಾರ ಹುಡುಕಬೇಕು ಅಂತ ಬಂದಾಗ ಅವರು ಮಾಡಿರುವಂಥ ಪ್ಲಾನ್ ಇದೆಯಲ್ಲ ಅದು ಅದ್ಭುತ. ಮೊದಲೆಲ್ಲ ಬಡ ಮಕ್ಕಳು ಶಾಲೆಗೇನೆ ಬರ್ತಾ ಇಲ್ಲ, ದೂರ ಸರಿತಾ ಇದ್ರು ಶಾಲೆ ಅಂತ ಅಂದರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಅಕ್ಷರ ದಾಸೋಹ ಶುರು ಮಾಡಿದ ಖ್ಯಾತಿಯು ಕೂಡ ಎಂ ಕೃಷ್ಣ ಅವರದ್ದು. ಸಿದ್ಧಗಂಗಾ ಮಠದಲ್ಲಿ ಉಚಿತವಾಗಿ ಆಹಾರ ಮತ್ತು ಶಿಕ್ಷಣ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬಡ ಮಕ್ಕಳು ಇಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋದನ್ನ ಗುರುತಿಸಿಕೊಳ್ತಾರೆ ಎಂ ಕೃಷ್ಣ ಅವರು. ಸಿದ್ಧಗಂಗಾ ಮಠದಲ್ಲಿ ಯಾಕೆ ಇಷ್ಟೊಂದು ಮಕ್ಕಳಿದ್ದಾರೆ, ವಿದ್ಯಾಭ್ಯಾಸಕ್ಕೆ ಇಷ್ಟೊಂದು ಒತ್ತನ್ನು ನೀಡ್ತಾರಲ್ಲ, ಅದೇ ಕನ್ನಡ ಶಾಲೆಗಳಿಗೆ ಅಥವಾ ಸರ್ಕಾರಿ ಶಾಲೆಗಳಿಗೆ ಬಾ ಅಂತ ಕರೆದ್ರೂ ಕೂಡ ಬರಲ್ವಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡು ಅದನ್ನು ರಿಸರ್ಚ್ ಮಾಡಿದಾಗ ಒಂದು ಉತ್ತರ ಸಿಗುತ್ತೆ.
ಸಿದ್ಧಗಂಗಾ ಮಠದಲ್ಲಿ ಅಕ್ಷರ ದಾಸೋಹದ ಜೊತೆಗೆ ಅನ್ನ ದಾಸೋಹವನ್ನು ಕೂಡ ಮಾಡಲಾಗುತ್ತೆ. ಹಾಗಾಗಿನೇ ಪೋಷಕರು ಮಕ್ಕಳನ್ನ ಅಲ್ಲಿಗೆ ತಂದು ಬಿಡ್ತಾರೆ, ಅಲ್ಲಿಗೆ ಹೆಚ್ಚಾಗಿ ಮಕ್ಕಳು ಬರ್ತಾರೆ ಅಂತ ಹೇಳಿ. ಹಾಗಾಗಿನೇ ಇದೇ ನೀತಿಯನ್ನ ಸರ್ಕಾರಿ ಶಾಲೆಗಳಲ್ಲಿಯೂ ಯಾಕೆ ಜಾರಿಗೆ ತರಬಾರದು ಅಂತ ಯೋಚನೆ ಮಾಡಿ ಮಧ್ಯಾಹ್ನದ ಬಿಸಿಯೂಟವನ್ನ ಜಾರಿಗೆ ತರ್ತಾರೆ. ಅದು ಶಿಕ್ಷಣದಲ್ಲಿ ಕ್ರಾಂತಿಯನ್ನೇ ಮಾಡುತ್ತೆ. ಸಿದ್ಧಗಂಗಾ ಮಠದಲ್ಲಿ ಯಾವ ರೀತಿಯಾಗಿ ಅಕ್ಷರ ದಾಸೋಹದ ಜೊತೆಗೆ ಅನ್ನ ದಾಸೋಹವನ್ನ ಮಾಡ್ತಾರೋ ಅದೇ ರೀತಿಯಾಗಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಅಕ್ಷರ ದಾಸೋಹದ ಜೊತೆಗೆ ಮಧ್ಯಾಹ್ನದ ಬಿಸಿಯೂಟವನ್ನು ನಾವು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಆ ನೀತಿಯನ್ನ ಜಾರಿಗೆ ತರ್ತಾರೆ. ಅದು ಶಿಕ್ಷಣದಲ್ಲಿ ಕ್ರಾಂತಿಯನ್ನೇ ಮಾಡುತ್ತೆ. ಎಲ್ಲ ಮಕ್ಕಳು, ಬಡ ಪೋಷಕರೇನಿದಾರಲ್ಲ ಅವರವರ ಮಕ್ಕಳನ್ನ ಮಧ್ಯಾಹ್ನದ ಬಿಸಿಯೂಟ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಶಾಲೆಗಳಿಗೆ ಕಳಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಕ್ಕಳಿಗೆ ಅಕ್ಷರ ದಾಸೋಹವೂ ಕೂಡ ಸಿಗುತ್ತೆ, ಜೊತೆಗೆ ಅನ್ನ ದಾಸೋಹ ಕೂಡ, ಅಂದರೆ ಅನ್ನವೂ ಕೂಡ ಸಿಗುತ್ತೆ, ಶಿಕ್ಷಣವೂ ಕೂಡ ಸಿಗುತ್ತೆ. ಅದಾದ ನಂತರ ಸ್ತ್ರೀ ಶಕ್ತಿ ಸೃಷ್ಟಿಕರ್ತ ಅಂತ ಹೇಳಿ ಅವರನ್ನ ಕರೀತಾರೆ, ಎಸ್.ಎಂ. ಕೃಷ್ಣ ಅವರನ್ನ. ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅಂತ ಅಂದ್ರೆ ಅವರ ಕೈಗೆ ಆರ್ಥಿಕ ಶಕ್ತಿಯನ್ನ ತುಂಬಬೇಕಾಗುತ್ತೆ. ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು. ಈ ಹಿಂದೆ ಒಂದು ಪರಿಕಲ್ಪನೆ ಇತ್ತು, ಮಹಿಳೆಯರು ಅಂತ ಅಂದ್ಬಿಟ್ಟು ಅವರನ್ನ ಅಡುಗೆ ಮನೆಗೆ ಸಿದ್ಧ ಮಾಡಿಬಿಡ್ತಾ ಇದ್ರು. ಆದ್ರೆ ಅದರಿಂದ ಹೊರಗಡೆ ಬರಬೇಕು, ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಬೇಕು. ಅದಕ್ಕೆ ಏನು ಮಾಡಬೇಕು ನಾವು? ಅದಕ್ಕೆ ಅವರ ಕೈಗೆ ಆರ್ಥಿಕ ಶಕ್ತಿಯನ್ನ ತುಂಬಬೇಕು. ಅಂದ್ರೆ ಅವರು ಸ್ವಾವಲಂಬಿಗಳಾಗ್ತಾರೆ, ಅವರು ಕೂಡ ಬೇರೆ ಬೇರೆ ರೀತಿಯಾದಂತಹ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಸಹಾಯ ಆಗುತ್ತೆ. ಇದನ್ನ ಯೋಚಿಸಿದ ಎಸ್.ಎಂ. ಕೃಷ್ಣ ಅವರು ತಮ್ಮ ಕಾಲಾವಧಿಯಲ್ಲಿಯೇ ಸ್ತ್ರೀ ಶಕ್ತಿ ಗುಂಪುಗಳನ್ನ ರಚಿಸೋದಕ್ಕೆ ಯೋಚನೆ ಮಾಡ್ತಾರೆ, ಜಾರಿಗೆ ತಂದು ಬಿಡ್ತಾರೆ ಅದನ್ನ. ಇವತ್ತಿಗೂ ಹಳ್ಳಿಗಳಲ್ಲೂ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು ಎಷ್ಟು ಪವರ್ಫುಲ್ ಅನ್ನೋದನ್ನ ರಾಜಕೀಯ ಪರಿಸ್ಥಿತಿ ನೋಡಿ ಅರ್ಥ ಮಾಡ್ಕೊಳ್ಬಹುದು ನಾವೆಲ್ಲ. ಇವತ್ತಿಗೂ ಕೂಡ ಸ್ತ್ರೀ ಶಕ್ತಿ ಸಂಘಗಳಿದಾವೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ. ಇದರಿಂದ ಮಹಿಳೆಯರು ಮನೆಯಿಂದ ಹೊರಗಡೆ ಬಂದು ಸ್ವಂತ ದುಡಿಮೆಯನ್ನ ಮಾಡ್ಕೊಳ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಸ್ವಾವಲಂಬಿಗಳಿಗೆ ಬದುಕ್ತಾ ಇದ್ದಾರೆ, ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಇದಕ್ಕೂ ಕೂಡ ಇಲ್ಲಿ ಕಾರಣ ಆಗಿರೋದು ಎಸ್.ಎಂ. ಕೃಷ್ಣ ಅವರು. ಅದಾದ ನಂತರ ಯಶಸ್ವಿನಿ ಯೋಜನೆ. ಈಗ ದೇಶಾದ್ಯಂತ ನಿಮಗೆಲ್ಲ ಗೊತ್ತೇ ಇದೆ, ಆಯುಷ್ಮಾನ್ ಭವ ಅನ್ನೋ ಕೇಂದ್ರ ಸರ್ಕಾರದ ಆರೋಗ್ಯ ವಿಮೆ ಯೋಜನೆ ಜಾರಿಯಲ್ಲಿದೆ. ಆ ಯೋಜನೆಯ ಮೂಲ ಕರ್ನಾಟಕದಲ್ಲಿ ಜಾರಿಯಲ್ಲಿದ್ದಂಥ ಯಶಸ್ವಿನಿ, ಬಡವರಿಗೆ BPL ಕಾರ್ಡ್ ಆಧಾರದ ಮೇಲೆ ಆರೋಗ್ಯ ಸೇವೆ ಒದಗಿಸುವಂತ ಯೋಜನೆ ಯಶಸ್ವಿನಿಯನ್ನ ಜಾರಿಗೆ ತಂದ ಕೀರ್ತಿಯೂ ಕೂಡ ಎಸ್.ಎಂ. ಕೃಷ್ಣ ಅವರಿಗೆ ಸಲ್ಲುತ್ತೆ. ಏನು ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ, ಅಂದ್ರೆ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಕಾಡಾಟ ಬಹಳಷ್ಟಿತ್ತು. ಎಷ್ಟೊಂದು ಸಮಸ್ಯೆಯನ್ನು ಎದುರಿಸಿದ್ದಾರೆ ಅಂತ ಹೇಳಿ ಅವರ ಕಾಲದಲ್ಲಿ ಇದ್ದಂಥ ಅಥವಾ ಅವರ ಆಡಳಿತವನ್ನು ಕಣ್ಣಾರೆ ನೋಡಿದಂಥ ಜನ ಹೇಳ್ತಾರೆ. ಬಹಳ ಸಮಸ್ಯೆಯನ್ನು ಎದುರಿಸಿದ್ದಾರೆ ಎಸ್.ಎಂ. ಕೃಷ್ಣ ಅವರು. ಹೂವಿನ ಹಾದಿಯಾಗಿರಲಿಲ್ಲ, ಮುಳ್ಳು ಕಂಟಿಗಳ ಹಾದಿಯಾಗಿತ್ತು ಅವರ ಆಡಳಿತದ ಅವಧಿ ಅಂತ ಹೇಳಿ ಮಾತನಾಡ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಚಿತ್ರನಟ, ಕನ್ನಡದ ಖ್ಯಾತ ನಟ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಅನ್ನೋ ಕಾಡುಗಳ್ಳ, ದಂತಕಳ್ಳ ಕಿಡ್ನಾಪ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದು